ಮತ್ತು ಅವ್ರನ್ನ ನೋಡ್ತಿದ್ದಾಗ ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ. ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದರು ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು. ತನಿಖೆ, ರೂಪ, ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗಿರುತ್ತೆ. ಅವರು ಅದು ಕಲೆಗಿರೋ ಪವರ್. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪಿದಂತಹ ಮಹನೀಯ ನಟಿಯರು, ಹಿರಿಯರು. ತುಂಬ ಗೌರವ ಅವರಿಗೆ. ಸಿಕ್ಕಾಗೆಲ್ಲ ಹೀಗೆ ತಮಾಷೆ ಕಲೆ ಕಟ್ತಾ ಇತ್ತು. ತುಂಬ ಸಂತೋಷ, ತುಂಬ ಚೈತನ್ಯ ತುಂಬಿದಂಥ ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು, ಸಮಾಜಕ್ಕೊಂದು ನೆನಪನ್ನು ಬಿಟ್ಕೊಡ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಚಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಮತ್ತೊಮ್ಮೆ ಮಗದೊಮ್ಮೆ ಈ ಥರ ನಮ್ಮ ಹೋಗ್ಬನ್ನಿ ಸಾವಲ್ಲ. ಇವತ್ತು ನಮ್ಮ ನೆನಪುಗಳಲ್ಲಿ ಸದಾಕಾಲ ಜೀವಂತ. ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ, ತಮಿಳು, ತೆಲುಗು, ಇದು ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು MGR ಇಂದ ಹಿಡಿದು NTR, ನೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿ ಅವರು. ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ, ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಆ ನೆನಪು ಕೂಡ ನನಗೆ ಗೊತ್ತಿದೆ. ನಾನು ಹಲವಾರು, ಒಂದಲ್ಲ 16 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ ಅವರ ಮದುವೆ ಆಗಿರುವಂಥದ್ದು ವರ್ಷ ಅಂತೇಳಿ. ಅವರು ಕೂಡ ನಮ್ಮ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಅವರು, ನಮ್ಮ ಸಂಬಂಧಿಗಳು ಕೂಡ ಅವರು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ಈ ಸರೋಜಾದೇವಿಯವ್ರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳ್ನಾಡಿಗೆ ಹೋಗ್ಬೇಕಾಗಿತ್ತು, ಚೆನ್ನೈಗೆ ಹೋಗ್ಬೇಕಾಗಿತ್ತು. ಅಂಥ ಕಾಲದಲ್ಲೇ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು, ಅಲ್ಲೂ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಂಥ ಒಬ್ಬ ನಟಿಯನ್ನು ಇವತ್ತು ಕರ್ನಾಟಕದ ಚಿತ್ರರಂಗ, ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತೀನಿ. ದುಃಖವನ್ನು ಬಂದಿದೆ. ಭಗವಂತ ಅವರಿಗೆ ಶಕ್ತಿ ನೀಡಿ, ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು. ಭಾಳ ವಯಸ್ಸಾಯಿತು. ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಈಗ ಕಳೆದ 1 ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ. ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತನಲ್ಲಿ ಪ್ರಾರ್ಥನೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.